ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಎಣಿಕೆಯಲ್ಲಿ ಭಾರಿ ಟ್ವಿಸ್ಟ್ ಸಿಕ್ಕಿರೋದರ ಮಾಹಿತಿ ಲಭ್ಯ ಆಗ್ತದೆ. ನಿನ್ನೆ 9:30 ತನಕ ಕೂಡ ಕ್ಲಾರಿಟಿ ಇರಲಿಲ್ಲ. ರಾತ್ರಿ ತನಕ ಆಲ್ಮೋಸ್ಟ್ 7-8 ಗಂಟೆಗಳ ತನಕ 1200 ಚಿಲ್ಲರೆ ಇರುವಂತಹ ಅಂಚೆ ಮತಗಳನ್ನು ಎಣಿಸೋದಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇತ್ತು. ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಮರು ಮತ ಎಣಿಕೆಯಲ್ಲಿ ಬಿಜೆಪಿಯ ಜೀವರಾಜ್ ಅವರಿಗೆ ಬಹುಮತ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. 2023ರಲ್ಲಿ 201 ಮತಗಳ ಅಂತರದಿಂದ ರಾಜೇಗೌಡರು ಗೆದ್ದಿದ್ರು. ನಿನ್ನೆ ಮತ ಎಣಿಕೆ ಆಯಿತು, ಅಂಚೆ ಮತಗಳ ಎಣಿಕೆ ಆಯಿತು. ಅದರಲ್ಲಿ ನೋಡಿದ್ರೆ 52 ಮತಗಳ ಹಿನ್ನಡೆಯನ್ನು ಅವರು ಅನುಭವಿಸಿದ್ದಾರೆ. ರಾಜೇಗೌಡರಿಗೆ ಬಿದ್ದಂತಹ 318 ಮತಗಳು ಅಸಿಂಧು ಅಂತ ಘೋಷಿಸಲಾಗಿದೆ. ಚುನಾವಣಾ ಆಯೋಗ ಮತ್ತು ಹೈಕೋರ್ಟ್ಗೆ ಈ ಕುರಿತಂತೆ ಹಿಂಗಾಗಿದೆ ಎಲೆಕ್ಷನ್ ಪ್ರಾಸೆಸ್ಸು, ಹಿಂಗೆ ಮರು ಮತ ಎಣಿಕೆಯಲ್ಲಿ ಮುನ್ನಡೆ ಪಡೆದಂತಹ ಅಭ್ಯರ್ಥಿ ಬಿಜೆಪಿ ಕಡೆಯವರು ಅಂತೆಲ್ಲ ಹೇಳಿ ಚುನಾವಣಾ ಆಯೋಗ ಮತ್ತು ಹೈಕೋರ್ಟ್ಗೆ ಒಂದು ರಿಪೋರ್ಟನ್ನು ಸವಿವರವಾಗಿ ಚುನಾವಣಾ ಆಯೋಗ ಸಲ್ಲಿಸುತ್ತೆ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಅವರು ಈ ಕುರಿತಂತೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೋದಾ ಆಲ್ರೆಡಿ ನಿಮಗೆ? ನಮಸ್ತೆ, ಕಂಗ್ರ್ಯಾಚುಲೇಷನ್ ಹೇಳ್ಬೋದು, ಆದ್ರೆ ಗೊತ್ತಲ್ಲ ಇನ್ನು ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಅದಕ್ಕೆ ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೋದಾ ಅಂತ. ಹೇಳ್ಬೋದು, ಯಾಕಂದ್ರೆ ಬಹುಮತ ಬಂದಿದೆ, ಲೀಡ್ ಇದೆ. ಅವರೇ ಹೇಳಿದ್ದಾರೆ, ಎಲೆಕ್ಷನ್ ಕಮಿಷನರೇ ಡಿಕ್ಲೇರ್ ಮಾಡಿದ್ದಾರೆ, ರಿಟರ್ನಿಂಗ್ ಆಫೀಸರ್ ನಮ್ಗೆ ಲೀಡ್ ಇದೆ ಅಂತ. ನಿಮ್ಮದಲ್ಲದ ತಪ್ಪಿಗೆ 3 ವರ್ಷ ಅಧಿಕಾರದಿಂದ ದೂರ ಉಳಿದ್ರಿ, ಬೇಜಾರಾಗ್ತಾ ಇತ್ತಾ? ಸ್ವಾಭಾವಿಕವಾಗಲ್ಲ, ನನ್ನನ್ನ ಜನ ಸೋಲಿಸ್ಲಿಲ್ಲ, ಇವರು ಎಲೆಕ್ಷನ್ ಕೌಂಟಿಂಗ್ ನಲ್ಲಿ ಸೋಲ್ಸಿದ್ರು. ನಾನು 2023ರ ಮೇ 13ರ ಸಂಜೆ 5:20 ಕಂಪ್ಲೇಂಟ್ ಕೊಟ್ಟಿದ್ದೇನೆ, ರೀಕೌಂಟಿಂಗ್ ಮಾಡಿ ಅಂತ. ಕೌಂಟಿಂಗ್ ಹಾಲಲ್ಲಿ ಕೊಟ್ಟಿದ್ದಾರೆ ನಮ್ಮ ಎಲೆಕ್ಷನ್ ಏಜೆಂಟ್. ನಾವು ಕಂಪ್ಲೇಂಟ್ ಕೊಟ್ರೆ ನಮ್ ಕಂಪ್ಲೇಂಟ್ ಅನ್ನ ಮಾನ್ಯ ಮಾಡದೆ ರೀಕೌಂಟ್ ಕೊಡದೇನೆ ಇವರು ಒಂದ್ ರೀತಿ 135 ಸೀಟ್ ರಾಜ್ಯದಲ್ಲಿ ಬಂದಿದ್ರಿಂದ ಬುಲ್ಡೋಸ್ ಮಾಡ್ಕೊಂಡ ಹೋದಂಗ ಹೋದ್ರು ನಮ್ಮನ್ನ. ನಾನು ಅವತ್ತಿನಿಂದ ಹೋರಾಟ ಮಾಡಿದ್ದೇನೆ. ಅವ್ರು 2 ಸಾರಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಮೊನ್ನೆ ಹೈಕೋರ್ಟ್ ನಲ್ಲಿ ಜಡ್ಜ್ಮೆಂಟ್ ಆದ ಕೂಡಲೇ ಸ್ಟೇ ಕೊಡಿ ಅಂತ ಕೇಳಿದ್ದಾರೆ. ನಿನ್ನೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಸ್ಟಾರ್ಟ್ ಮಾಡಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಅವ್ರು ಹೇಳ್ತಾ ಇರೋದು ಕೌಂಟಿಂಗ್ ನಿಲ್ಸಿ ಅಂತ. ಕೌಂಟಿಂಗ್ ನಿಲ್ಸಿ ಅಂತ ಹೇಳುವಂತದ್ದಕ್ಕೆ ಏನ್ ಕಾರಣ ಗೊತ್ತಿಲ್ಲ. ನನಗೆ ಈ ಸ್ಪಷ್ಟವಾಗಿ ಅನ್ಸಿದೆ, ಈ ನನಗೆ 3 ವರ್ಷದ ಮುಂಚೆ ಗೆಲುವಾಗಬೇಕಾಗಿದ್ದನ್ನ ಅನ್ಯಾಯ ಮಾಡಿದ್ದಾರೆ ಮತ್ತು ನನಗೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿದೆ. ಸರ್ಟಿಫಿಕೇಟ್ ನ ಶೀಘ್ರವಾಗಿ ಕೊಡ್ತಾರೆ ಅಂತ ಹೇಳುವಂತ ಭರವಸೆ ಇದೆ. ಮತ್ತು ನಾನು ನೋಡಿದೆ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳ ಹೇಳಿಕೆನೂ ಎಲ್ಲ, ಅವರು ಸಂವಿಧಾನ ಮತ್ತು ಇದರ ಪ್ರಕಾರ ನಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳುವಂತದ್ದು ನನ್ನ ನಂಬಿಕೆ. ಯಾರನ್ನು ದೂರ್ತೀರಿ? 3 ವರ್ಷ ಅನ್ಯಾಯ ಆಯ್ತು ನನಗೆ ಅಂತಿದ್ರಿ, ಯಾರನ್ನು ದೂರ್ತೀರಿ? ಇದಕ್ಕೆ ಈ ವ್ಯವಸ್ಥೆಗೆನೆ ಒಂದು ಸರಿಯಾದ ರೀತಿಯ ಇದು ಬರ್ಬೇಕಿದೆ. ಇಷ್ಟೊಂದು ನ್ಯಾರೋ ಮಾರ್ಜಿನ್ ನಲ್ಲಿ ಸೋಲಾದಾಗ, ಎದುರುಗಡೆ ಅಭ್ಯರ್ಥಿ ಕೇಳಿದಾಗ ನನಗೆ ಇದನ್ನ ರೀಕೌಂಟ್ ಕೊಡಬೇಕಾಗಿರುವಂತದ್ದು ನನ್ನ ಹಕ್ಕು ಮತ್ತು ಅವ್ರ ಕರ್ತವ್ಯ. ನಾನು 3 ವರ್ಷಗಳು ಸತತವಾದ ಹೋರಾಟ ಮಾಡಿದ್ದು. ಇನ್ನು ಮುಂದೆ ಯಾವುದೇ ಅಭ್ಯರ್ಥಿಗೆ ಈ ರೀತಿ ಈ ರಾಜ್ಯದಲ್ಲಿ ಯಾವ್ದೋ ಸರ್ಕಾರ ಬರ್ತಾ ಇದೆ ಅಂತ ಹೇಳಾದ ಕೂಡಲೇ ಇಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡೋದು ಸರಿಯಲ್ಲ ಅನ್ನೋದ್ರ ವಿರುದ್ಧನೇ ಹೋರಾಟ ಮಾಡಿದ್ದೆ. ಅದಕ್ಕೆ ಬೇಕಾಗಿರುವಂತ ಜಯ ಹೈಕೋರ್ಟ್ ಅಲ್ಲಿ ಸಿಕ್ಕಿತ್ತು ಮತ್ತು ಜನಾಭಿಪ್ರಾಯ ನನ್ನ ಪರ ಇತ್ತು ಅಂತ ಗೊತ್ತಾಗಿದೆ. ಈಗ ಅವ್ರದ್ದೇ ಸರ್ಕಾರ, ಅವ್ರದ್ದೇ ಇಟ್ಕೊಂಡು ಟ್ಯಾಂಪರಿಂಗ್ ಮಾಡಿದೀವಿ, ಹಿಂಗಿದ್ದನ್ನೆಲ್ಲ ಹೇಳ್ತಾ ಇರುವಂತಹದ್ದು ಒಂದು ಆಶ್ಚರ್ಯದ ಮತ್ತು ಇದು ಒಂದು ರೀತಿ ಬಾಲಿಶವಾದ ಹೇಳಿಕೆ ಅಂತ ನಾನಂತೂ ಹೇಳ್ತೇನೆ. ಎಣಿಕೆ ಟೇಬಲ್ನ ಏಜೆಂಟ್ ಸುಧೀರ್ ಕುಮಾರ್ ಅವರು ಮತ ಟ್ಯಾಂಪರಿಂಗ್ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಹೇಗ್ ನೋಡ್ತೀರಿ ಇದನ್ನ? ಸೋಲಾದಾಗ ಸೋಲಿಗೆ ಈ ತರದವನ್ನೆಲ್ಲ ಹುಡುಕ್ತಾರೆ ಮತ್ತು ಅವ್ರ ತಲೆನಲ್ಲಿ ನಮ್ ಸರ್ಕಾರ ಇದೆ, ನಾವೇನಾದ್ರು ಮಾಡ್ತೀವಿ ಅಂತ ಹೇಳುವಂತದ್ದು ಇರ್ಬೋದು. ಈ ಎಲೆಕ್ಷನ್ ಸಬ್ಜೆಕ್ಟ್ ಅನ್ನ ಅವ್ರು ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಇಟ್ಟಿದಾರಲ್ಲ, ಅದು ಎಲೆಕ್ಷನ್ ಕಮಿಷನ್ ಮುಂದ್ಗಡೆ ಬರ್ಬೇಕಾದ ಸಬ್ಜೆಕ್ಟ್. ಪೊಲೀಸರನ್ನ ಇದರಲ್ಲಿ ಅವ್ರ ತಲೆನಲ್ಲಿ ಸರ್ಕಾರ ಇದೆ, ದುರ್ಬಳಕೆ ಮಾಡಬಹುದು ಅನ್ನುವಂತ ನಂಬಿಕೆ ಇಟ್ಟು ಕೊಟ್ಟಂಗೆ ಕಾಣ್ತಾ ಇದೆ ಅದನ್ನ ನೋಡಿದ್ರೆ. ಬಟ್ ಈ ದೇಶಕ್ಕೊಂದು ಕಾನೂನಿದೆ, ಆ ಕಾನೂನಿನ ಸಂವಿಧಾನದಂತೆ ಎಲ್ಲವೂ ನಡೀತದೆ.
ಬ್ಯಾಲೆಟ್ ಪೇಪರ್ ತಿದ್ದಿದ್ದಾರೆ, ಈ ಕಾರಣಕ್ಕೆ ಅಸಿಂಧು ಮಾಡಿದ್ದಾರೆ ರಾಜೇಗೌಡರು ಮತಗಳನ್ನ ಅನ್ನೋ ಆರೋಪ ಇದೆಯಲ್ಲ, ಅದಕ್ಕೇನು ಪ್ರತಿಕ್ರಿಯೆ ಕೊಡ್ತೀರಿ? ನೋಡಿ, ನಾನು ನೆನ್ನೆ ಇದನ್ನ ಹೇಳಿದ್ರೆ ನಮ್ ತಪ್ಪು ಅಂತೇಳಿ ನಾನು 2023 ಮೇ 13 ಸಂಜೆ 5 ಗಂಟೆಗೆನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. 5 ಗಂಟೆ 20 ನಿಮಿಷ ನನ್ನ ತಿಳುವಳಿಕೆ ಪ್ರಕಾರ ನನ್ನ ಎಲೆಕ್ಷನ್ ಏಜೆಂಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದು ಮರು ಎಣಿಕೆ ಆಗಬೇಕು ಅಂತ. ನೀವು ಮರು ಎಣಿಕೆ ಅವತ್ತೇ ಮಾಡ್ಬಿಟ್ಟಿದ್ರಿ, ಇಷ್ಟೆಲ್ಲ ರಗಳೆ ಇರ್ಲಿಲ್ಲಲ್ಲ. ಅವತ್ತ್ಯಾಕೆ ನೀವು ಬೇಡ ಅಂದ್ರಿ? ನೀವು ಕೋರ್ಟ್ ತನಕ ಯಾಕೆ ಹೋದ್ರಿ 2 ಸರಿ ಕೌಂಟಿಂಗ್ ಬೇಡ ಅಂತ? ಹೈಕೋರ್ಟ್ ಅಲ್ಲಿ ಕೌಂಟಿಂಗ್ ಅಂತ ಆದ ಕೂಡ್ಲೆ ನೀವು ಸ್ಟೇ ಹಾಕೋದ್ರಿ. ಅಲ್ಲೇ ಕೇಳಿದ್ರಲ್ಲ, ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬಂದು ಒಂದು ಕ್ಷಣದಲ್ಲಿ ನಮಗ್ 3 ವಾರ ಸ್ಟೇ ಬೇಕು ಅಂತ ಕೇಳಿದ್ರಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿತ್ತು ಅಂತ ಅರ್ಥ ಅಲ್ಲ ಇದೆಲ್ಲ. ಟ್ರಂಕ್ ಮುರಿದಿತ್ತು, ಟ್ಯಾಂಪರಿಂಗ್ ನ ಎಲ್ಲಾ ಸುಳಿವು ಕೂಡ ನಮಗ್ ಸಿಕ್ಕಿದೆ. ಸ್ಟ್ರಾಂಗ್ ರೂಮ್ ನಲ್ಲಿ DC ರಮೇಶ್ ಅವ್ರ ಜೊತೆಗೆ ಜೀವರಾಜ್ ಅವ್ರು ಸೇರ್ಕೊಂಡು TD ರಾಜೇಗೌಡ್ರಿಗೆ ಅನ್ಯಾಯ ಆಗೋ ರೀತಿನಲ್ಲಿ ಮಾಡ್ತಿದ್ದಾರೆ ಅನ್ನೋ ಆರೋಪ ನಿಮ್ಮ ಮೇಲೆ. ಈಗ ಈ ಸೋಲಿನ ಹತಾಶೆಯ ಹೇಳಿಕೆಗಳಿಗೆಲ್ಲ ಪ್ರತಿಕ್ರಿಯೆ ಕೊಡೋದು ಕಷ್ಟ ಮೇಡಮ್. ಇದು ಅವ್ರ ಸರ್ಕಾರ, ಅವ್ರ DC, ಅವ್ರ SP, ಅವ್ರದೇ DYSP, ಅವ್ರದೇ CEO, ಕರ್ನಾಟಕ ಸರ್ಕಾರ ಅವ್ರದೇ ಇದೆ. ನಾನ್ ಸೋತ್ 8 ವರ್ಷ ಆಗಿದೆ. ನಾನ್ ಸೋತ್ 8 ವರ್ಷ ಆದ್ರೂ ಪರವಾಗಿಲ್ಲ, ಜೀವರಾಜ್ ಅದನ್ನ ಮಾಡ್ದ ಅಂತ ಹೇಳ್ತಾರೆ ಅಂತ ಹೇಳಂದ್ರೆ ಇದು ಬಾಲಿಶವಾದ ಹೇಳಿಕೆ. ನೆನ್ನೆ ಅಷ್ಟು ಟೈಮ್ ಯಾಕೆ ಬೇಕಾಯ್ತು ಜೀವರಾಜ್ ಅವರೇ? ನಮ್ಗೆ ಅರ್ಥನೇ ಆಗ್ತಿರ್ಲಿಲ್ಲ. ಇದ್ದಿದ್ದೇ 1200 ಚಿಲ್ಲರೆ ಅಷ್ಟು ಅಂಚೆ ಮತಗಳು, ಅದನ್ನ ಎಣಿಸೋದಕ್ಕೆ 7-8 ಬೆಳಿಗ್ಗೆ ಕೌಂಟಿಂಗ್ ಹಾಲಿಗೆ ಹೋದಲ್ಲಿಂದ ನಾನು ಅಬ್ಜೆಕ್ಟ್ ಮಾಡ್ಬೇಕಾಗಿರೋದು ಇದನ್ನ. ಇದ್ರದ್ದು ಅಲ್ಲಿರುವಂತ ಟ್ರಂಕ್ ಗಳಲ್ಲಿ ಫಸ್ಟ್ ಹೇಳಿದ್ರು ಈ ಟ್ರಂಕ್ ಇಂದೆಲ್ಲ ಬೀಗ ಹೊಡೆದ್ ಬಿಟ್ಟಿದ್ದಾರೆ, ಆಗಲ್ಲ ಕೌಂಟಿಂಗ್ ಅಂತ. ಅದ್ರಲ್ಲೆಲ್ಲ ಇದ್ದಿದ್ದು ಈ ಚೀಲಗಳು ಮತ್ತು ಈ ಬೇರೆ ಬೇರೆ ಕವರ್ಗಳು, ಈ ತರ ಟ್ರಂಕ್ ಗಳೆಲ್ಲ ಇತ್ತದು. ಬಟ್ ಈ ಪರ್ಟಿಕ್ಯುಲರ್ ಬ್ಯಾಲೆಟ್ ಇರೋ ಟ್ರಂಕ್ ನಲ್ಲಿ ಈ ಸೀಲ್ ಇತ್ತು, ಎಲ್ಲ ಇತ್ತು. ಬೆಳಿಗ್ಗೆ ಎಲ್ಲ ಸರಿ ಇದ್ರು, ಸೀಲ್ ಎಲ್ಲ ಓಪನ್ ಮಾಡಷ್ಟೊತ್ತಿಗೆ. ಅವಾಗ ಅವರಿಗೆ ಓಟ್ ಕಡಿಮೆ ಬಂತು ಅಂತ ಆದ ಕೂಡ್ಲೆ ಇಲ್ಲ ಈ ಟ್ರಂಕ್ ಅಲ್ಲೂ ಇದಕ್ಕೆ ಚೀಲಕ್ಕೆ ಹಾಕಿದ ಕವರ್ ಸರಿ ಇಲ್ಲ, ಬೀಗಕ್ಕೆ ಹಾಕಿದ್ದ ಸೀಲ್ ಸರಿ ಇರ್ಲಿಲ್ಲ, ಸೀಲ್ ವ್ಯತ್ಯಾಸ ಆಗಿತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಏನೇವೋ ಮೇಡಮ್, ಅನ್ಯಾಯ ಆಗಿರೋದು ನನಗೆ, ಸಫರರ್ ನಾನು. ಅವರು 3 ವರ್ಷ ಫ್ರೀ ಆಫ್ ಕಾಸ್ಟ್ ಅವರಿಗೆ ಹಕ್ಕಿಲ್ಲದೆ ಅಧಿಕಾರ ಮಾಡಿದ್ದಾರೆ. ಹಾಗಾಗಿ ನನಗೆ ಈ ದೇಶದ ಕಾನೂನಿನಲ್ಲಿ ನ್ಯಾಯ ಸಿಗ್ತದೆ ಅನ್ನುವಂತ ಭರವಸೆ ಇದೆ. ಈಗ ಅವರು ಕಾನೂನು ಹೋರಾಟ ಮಾಡ್ತಾ ಇದೀವಿ, ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ DCM DK ಶಿವಕುಮಾರ್ ಇಂದ ಹಿಡಿದು ಎಲ್ಲರೂ ಹೇಳ್ತಾ ಇದ್ದಾರೆ. ನಾವು ಒಪ್ಪದೇ ಇಲ್ಲ ಇದನ್ನ, ಇಂಥ ಬೆಳವಣಿಗೆನ ಅಂತ. ನೀವೇನ್ ಮಾಡ್ತೀರಿ? ಅಲ್ಲ, ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳೋದು ಸರಿ. ಅವ್ರ ಕಾನೂನು ಹೋರಾಟ 3 ವರ್ಷದಿಂದ ಮಾಡಿದ್ದಕ್ಕೇನೆ 3 ವರ್ಷ ಆಗಿದ್ದು. ನಾನು ಕೇಸ್ ಹಾಕಿದ ದಿನಾನೇ ಮಾಡ್ರಿ ರೀಕೌಂಟ್ ಅಂತ ಹೇಳಿದ್ರೆ, ನಾನು ರೀಕೌಂಟಿಗೆ ಅಪ್ಲಿಕೇಶನ್ ಕೊಟ್ಟ ದಿನ ಹೇಳ್ಬೇಕಿತ್ತು ಅವರು ರೀಕೌಂಟ್ ಮಾಡಿ ಅಂತ. ಆಯ್ತು, ಅವತ್ತು ಇವ್ರಿಗೆ ಗೊತ್ತಾಗ್ಲಿಲ್ಲ, ಅದು ರಿಟರ್ನಿಂಗ್ ಆಫೀಸರ್ ವಜಾ ಮಾಡ್ದ. ಬಟ್ ವಿತಿನ್ 45 ಡೇಸ್ ನಾವು ರೀಕೌಂಟಿಗೆ ಹಾಕದ್ವಲ್ಲ, ಕೋರ್ಟಲ್ಲೆಲ್ಲ ಕೇಸ್ ಯಾಕೆ ನೀವೀಗ ರೀಕೌಂಟ್ ಮಾಡಿಬಿಡಿ ಅಂತೇಳಿ ಕೋರ್ಟಿಗೆ ಇವರೇ ಹೇಳಿಬಿಟ್ಟಿದ್ರೆ ಅವತ್ತಾಗ್ಬಿಡ್ತಿತ್ತಲ್ಲ. ಓಕೆ, ಸಿಟ್ಟಿಂಗ್ MLA ಮತ್ತು ಅವತ್ತಿನಿಂದ ಕಾನೂನು ಹೋರಾಟನೇ ಮಾಡ್ತಾ ಇದ್ದಾರೆ ಅವರು, ಕೌಂಟ್ ಆಗ್ಬಾರ್ದು ಅಂತ. ಈಗ ಅದರ ಮುಂದುವರೆದ ಭಾಗ ಕೌಂಟ್ ಆಗಿದ್ ಸರಿಯಾಗಿಲ್ಲ ಅಂತ ಹೇಳಿ ಮಾಡ್ತಾರಷ್ಟೇ. ಇವಾಗ ಯಾವಾಗ ನಿಮಗೆ ವಿಜಯದ ಪ್ರಮಾಣ ಪತ್ರ ಸಿಗೋ ಸಾಧ್ಯತೆ ಇದೆ ಜೀವರಾಜ್? ನಾನು ಎದುರು ನೋಡ್ತಾ ಇದ್ದೇನೆ. ಈ ದೇಶದ ಕಾನೂನಿನ ಪ್ರಕಾರ ಎಣಿಕೆ ಆದ ಕೂಡ್ಲೆ ಕೊಡಬೇಕು, ಕೊಟ್ಟಿಲ್ಲ. ಅವ್ರು ಕೊಡ್ತಾರೆ ಅನ್ನೋ ಭರವಸೆಯಲ್ಲಿ ಕಾಯ್ತಾ ಇದ್ದೀನಿ. ರೈಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಜೀವರಾಜ್ ಅವರೇ ಮಾತನಾಡಿದಕ್ಕೆ. ಓಕೆ, ಬಿಜೆಪಿ ಅಭ್ಯರ್ಥಿ ಹೇಳ್ತಾ ಇದ್ದಾರೆ ನನಗೆ ವಿಜಯದ ಪ್ರಮಾಣ ಪತ್ರ ಆದಷ್ಟು ಶೀಘ್ರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ನನ್ನ ಕಾನೂನು ಹೋರಾಟಕ್ಕೆ ಸಿಕ್ಕಂತಹ ಜಯ ಇದು, ಇದರಲ್ಲಿ ಯಾವುದೇ ಅಕ್ರಮ ಆಗಿಲ್ಲ. ಟ್ರಂಕ್ ಒಡೆದಿದ್ರು, ಬೀಗ ಒಡೆದಿದ್ರು, ಬ್ಯಾಲೆಟ್ ಪೇಪರ್ಗಳನ್ನು ತಿದ್ದಿದ್ರು ಅನ್ನೋದೆಲ್ಲ ಸತ್ಯಕ್ಕೆ ದೂರವಾದಂತಹ ಅಂಶ ಅನ್ನೋದನ್ನು ಹೇಳಿದ್ರು. ಜೊತೆಗೆ ಸರ್ಕಾರದ ಪ್ರತಿಯೊಬ್ಬ ಅಧಿಕಾರಿ ಕೂಡ ಜವಾಬ್ದಾರರೇ ಅಲ್ವಾ, CEO ಇರ್ತಾರೆ, ಜೊತೆಗೆ ಜಿಲ್ಲಾಡಳಿತ ಇರುತ್ತೆ. ಟ್ರಾನ್ಸ್ಪರೆಂಟ್ ಆಗಿ ಮತ ಎಣಿಕೆ ಕಾರ್ಯ ನಡೆದಿದೆ. ಬೆಳಗ್ಗೆ ಸುಮ್ಮನಿದ್ದವರು ಸಂಜೆ ನಂತರ ಬೋಗಸ್ಸು, ಫ್ರಾಡು ಅಂತೆಲ್ಲ ಕೂಗ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ TD ರಾಜೇಗೌಡರು ಯಾವುದೇ ರೀತಿ ಸಾಮರ್ಥ್ಯ ಇಲ್ಲ ಅಂದರೂ ಬಿಟ್ಟಿಯಾಗಿ ಅವರಿಗೆ 3 ವರ್ಷ MLA ಸೀಟ್ ಸಿಕ್ತು ಅಂತ ಆರೋಪಗಳನ್ನು ಕೂಡ ಜೀವರಾಜ್ ಅವರು ಮಾಡಿದ್ರು.
ಇನ್ನೇನಿದ್ರು ಕೂಡ ನನಗೆ ಶಾಸಕತ್ವ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ನಾಟಕೀಯ ಬೆಳವಣಿಗೆ ಅಂತೂ ನಿನ್ನೆ ನಡೀತು. ಯಾಕಂದರೆ ನಾವು ವೆಯ್ಟ್ ಮಾಡ್ತಾ ಇದ್ವಿ, ರಾತ್ರಿ 9:30 ಆದರೂ ಕೂಡ ಏನೂ ಕ್ಲಾರಿಟಿ ಇರಲಿಲ್ಲ. ಇವರು ಸಂಭ್ರಮಿಸ್ತಾ ಇದ್ರು, ಅವ್ರ ಕಡೆಯವರು ಸಂಭ್ರಮಿಸ್ತಾ ಇದ್ರು. ಆಮೇಲೆ ಚುನಾವಣಾ ಆಯೋಗ ಜಸ್ಟ್ ಒಂದು 1277 ಪೋಸ್ಟಲ್ ವೋಟ್ಗಳನ್ನು ಎಣಿಸೋದಕ್ಕೆ ಯಾಕಿಷ್ಟು ಟೈಮ್ ತಗೊಳ್ತಾ ಇದೆ ಅನ್ನೋ ಪ್ರಶ್ನೆ ಇತ್ತು. ಬಟ್ ಬೆಳಗಿನಿಂದ ಕ್ಲಾರಿಟಿ ಸಿಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈ ಕ್ಲಾರಿಟಿಯ ಪ್ರಕಾರ 52 ಮತಗಳಿಂದ ಮುನ್ನಡೆಯನ್ನು ಜೀವರಾಜ್ ಅವರು ಸಾಧಿಸಿದ್ದಾರೆ. ಅವ್ರ ಪ್ರತಿಕ್ರಿಯೆ ಪಬ್ಲಿಕ್ ಟಿವಿಗೆ ಈಗಷ್ಟೇ ಮಾತಿಗೆ ಸಿಕ್ಕಿದ್ರಲ್ಲ, 3 ವರ್ಷದ ಹೋರಾಟಕ್ಕೆ ನನಗೆ ಜಯ ಸಿಕ್ಕಿದೆ ಅನ್ನೋದನ್ನು ಪಬ್ಲಿಕ್ ಟಿವಿಗೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಹೇಳಿದ್ದಾರೆ. ಮುಂದಿನ MLA ನಾನೇ ಅನ್ನೋ ವಿಶ್ವಾಸ ಅವರಲ್ಲಿದೆ. ಕಂಗ್ರ್ಯಾಚುಲೇಟ್ ಮಾಡ್ಬೋದಾ ನಿಮ್ಮನ್ನ ಅಂತ ಕೇಳಿದಾಗ ಸದ್ಯಕ್ಕೆ ಮಾಡ್ಬೋದು ಅಂತ ನಗಾಡ್ತಾನೆ ಹೇಳಿದ್ರು. ಆಮೇಲೆ ಏನೇನಾಯಿತು, ಇಡೀ ಪ್ರಾಸೆಸ್ ಹೇಗಾಯಿತು, ಕಾನೂನು ಹೋರಾಟವನ್ನು ಹೇಗೆ ಮಾಡಿಕೊಂಡ್ರು ಅವರು ಅನ್ನೋದನ್ನು ಕೂಡ ತಿಳಿಸಿದ್ರು. ಜನಾಭಿಪ್ರಾಯ ನನ್ನ ಪರವಾಗಿ ಇದೆ ಅನ್ನೋದು ಸಾಬೀತಾಗಿದೆ ಅನ್ನೋದನ್ನು ಕೂಡ ಇದೇ ವೇಳೆ ಅಭ್ಯರ್ಥಿ ಜೀವರಾಜ್ ಅವರು ಹೇಳಿದರು. ಮತ್ತು ಏಜೆಂಟ್ ಎಲ್ಲ ಟ್ಯಾಂಪರಿಂಗ್ ಆಗಿದೆ ಅಂತೆಲ್ಲ ಆರೋಪ ಮಾಡಿದ್ದಾರೆ ಅಂತ ಹೇಳಿದಾಗ ಇಡೀ ವ್ಯವಸ್ಥೆನೇ ರಾಜ್ಯ ಸರ್ಕಾರ ಯಾರ್ದಿದೆ, ಕಾಂಗ್ರೆಸ್ ಇದೆ, ಅಲ್ಲಿ ಹೇಗೆ ನಾವೊಂದು ಅವ್ಯವಹಾರ ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಇದೆ, ಅದು ಬೆಳಕಿಗೆ ಬರಲ್ವಾ ಅಂತ ಕೂಡ ಮರು ಪ್ರಶ್ನೆಯನ್ನು ಕೇಳಲಾಯಿತು.